ನನ್ನ ಅಭಿಪ್ರಾಯ ಏನಂದರೆ, ಈಗ ಈಶ್ವರಪ್ಪ ಅನ್ನೋರು ಒಂದು ಪಬ್ಲಿಕ್ ಸರ್ವೆಂಟು. ಅವರು ಪಬ್ಲಿಕ್ ಸರ್ವೆಂಟ್ ಮಾಡೋದು ಬಿಟ್ಬಿಟ್ಟು ಈ ಕಮಿಷನ್ಗೋಸ್ಕರ ಓಡಾಡ್ತಿದ್ದಾರೆ ಅಂದರೆ ಇದರಲ್ಲಿ ಅವ್ರ ವ್ಯಕ್ತಿತ್ವ ತಿಳಿಯುತ್ತೆ. ಅದನ್ನು ಬಿಟ್ಟು ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದರೆ ಈಗ ಒಂದು ಪಬ್ಲಿಕ್ ಸರ್ವೆಂಟ್ ಆಗಿ ಅವ್ರ ಕೆಲಸ ಏನು ಮಾಡಬೇಕು ಅದೇ ಮಾಡಬೇಕು. ಈಗ ಸದ್ಯಕ್ಕೆ ಜನ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಈಶ್ವರಪ್ಪ ಅದು ಏನೋ ಮಿಸ್ಟೇಕ್ ಇದೆ ಇಲ್ಲ ಅನ್ನೋದಕ್ಕೆ ನಾವು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊತಾರೆ. ಆದರೆ ನಾವು ಡೈರೆಕ್ಟಾಗಿ ಒಂದು ವಿಚಾರಣೆ ನೋಡೋಕ್ಕಾದ್ರೆ ಇದು ಮುಂಚೆನೇ ಈ ಇಶ್ಯೂ ಬಂದಿದೆ ಅವ್ರಿಗೆ. ಅವ್ರು ಸಾಯೋಕ್ಕೆ ಮುಂಚೆ ಅವರು ಓಪನ್ ಆಗಿ ಹೇಳಿದ್ದಾರೆ. ಅವರು ಇನ್ನೇನು ಲೆಟ್ರ್ ಕೂಡ ಬರೆದಿದ್ದಾರೆ, PMಗೂ ಲೆಟ್ರ್ ಬರೆದಿದ್ದಾರೆ. ಅಂದರೆ ಅಲ್ಲಿ ಸ್ವಲ್ಪ ಅವರು ತೀಕ್ಷ್ಣವಾಗಿ ಯೋಚನೆ ಮಾಡಿದರೆ ಈ ಕತೆ ಸಂತೋಷ್ ಪಾಟೀಲ್ ಈಗ ಆತ್ಮಹತ್ಯೆ ಮಾಡ್ಕೊಂಡೇ ಇರೋಷ್ಟು ಪರಿಸ್ಥಿತಿ ಬರ್ತಿತ್ತು. ಬಟ್ ಈಗ ನಾವೇನು ಕೈ ಮೀರೋಗಿದೆ. ಈಗ ತನಿಖೆ ಆಗಬೇಕು. ತನಿಖೆ ಆಗಿ ಸಾಬೀತಾದರೆ ಈಶ್ವರಪ್ಪಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಏನು ಮಾಡಬೇಕೋ ಅದನ್ನು ಅವರು ಮಾಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊತಾರೆ ಅಂತ ನಮಗೆ ನಂಬಿಕೆ ಇದೆ. ಆದರೆ ಇದು ನಮಗೆ ಒಂದು ಡೈರೆಕ್ಟಾಗಿ ಪಬ್ಲಿಕ್ ವ್ಯೂವಲ್ಲಿ ನೋಡೋಕೆ ಹೋದರೆ ಈಶ್ವರಪ್ಪನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು, ಸಂತೋಷ್ ಪಾಟೀಲ್ ಯಾಕೆ ಟಾರ್ಗೆಟ್ ಮಾಡಬೇಕು, ಈಶ್ವರಪ್ಪನ್ನೇ ಯಾಕೆ ಟಾರ್ಗೆಟ್ ಮಾಡೋಕೆ, ಬೇರೆಯವ್ರು ಮಾಡ್ಬೋದಿತ್ತಲ್ಲ, ಅದು ಒಂದು ಪ್ರಶ್ನೆ ಬರುತ್ತೆ. ಏನೋ ಅವ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಇಲ್ಲ ಏನೋ ಒಂದು ಸಣ್ಣ ಪುಟ್ಟದ್ದು ಕೊರತೆ ಇರ್ಬೋದು ಈಶ್ವರಪ್ಪ ಕಡೆಯಿಂದ ಅಂತ ಅನಿಸುತ್ತೆ. ಓಕೆ, ಇವಾಗ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರೆ ಸಾಕಾಗುತ್ತಾ ಅಥವಾ ಭ್ರಷ್ಟಾಚಾರ ಕಾಯ್ದೆ ಅಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ? ಇಲ್ಲ, ನೋಡಿ, ಪಬ್ಲಿಕ್ ಸರ್ವೆಂಟ್ ಆಗಿ ಯಾವುದೇ ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಕಾನೂನು ರೀತಿ ಕಠಿಣ ಶಿಕ್ಷೆ ಆಗಬೇಕು. ಫಸ್ಟ್ ಆಫ್ ಆಲ್ ಏನಕ್ಕಂದರೆ ಯಾವುದೇ ಇವಾಗ ತಗೊಳ್ಳಿ, ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಆಗಲಿ BJP ಚೆನ್ನಾಗಿದೆ ಅಂತ ಎಲ್ಲರೂ BJPಗೆ ಓಟ್ ಹಾಕಿದ್ರು. ಕಾಂಗ್ರೆಸ್ಸಲ್ಲಿ ಎಲ್ಲರೂ ಜೈಲಿಗೆ ಹೋಗಿ ಬಂದರು, ಅವ್ರು ಬಂದರು ಅಂತ ಹೇಳ್ತಾರೆ. ಈಗ BJPಯಲ್ಲೇ ಈ ಥರ ಮಾಡ್ತಿದ್ದಾರೆ ಅಂದರೆ ಬೇರೆ ಯಾವ ಪಾರ್ಟಿ ನಂಬೋದಕ್ಕಾಗುತ್ತೆ? BJP ನಂಬದ, ಕಾಂಗ್ರೆಸ್ ನಂಬದ, ಈಶ್ವರಪ್ಪನ ನಂಬದ? ಇದೇ ಥರ ನಾವೇನಂದರೆ ಈಶ್ವರಪ್ಪನ ಹೆಸರು ಮೇಲೆ ನಾವೇನೋ ಒಂದು ಓಟ್ ಹಾಕಿರ್ತೀರಿ. ಈಗ ಈಶ್ವರಪ್ಪ ಅವರೇ ಇಂಥವ್ರು ಮಾಡ್ತಾರೆ, ಅವ್ರ ಫಾಲೋವರ್ಸ್ ಏನಾಗ್ತಾರೆ? ನೆಕ್ಸ್ಟ್ ಬರೋ ಪೀಳಿಗೆಗೆ ನಾವೊಂದು ಮೆಸೇಜ್ ಕೊಡಬೇಕು. ಏನಂದರೆ ಯಂಗ್ಸ್ಟರ್ಸು ಯೋಚನೆ ಮಾಡಬೇಕು. ಈ ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂದರೆ ಬರೀ ಜೈಲಿಗೆ ಕಳಿಸೋದು, ಇವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕಾಗುತ್ತೆ. ಪ್ಲಸ್ ಏನು ಅಂದರೆ ಯಾರು ಗುತ್ತಿಗೆದಾರಿದ್ದಾರೆ ಅವರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಬೇಕು. ಏನಕ್ಕಂದರೆ ಇದು ಪಬ್ಲಿಕ್ ಮನಿ ಆಗಿರೋದ್ರಿಂದ ಎಲ್ಲಿ ಯೂಸ್ ಮಾಡಬೇಕು ಕರೆಕ್ಟಾಗಿ ಯೂಟಿಲೈಸ್ ಮಾಡಬೇಕು. ಇದಕ್ಕೆ ಕಠಿಣ ಶಿಕ್ಷೆ. ಅಕಸ್ಮಾತ್ ಅವ್ರು ಸಾಬೀತಾದರೆ ಈಶ್ವರಪ್ಪ ಇದಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನಮಗೂ ಅನಿಸುತ್ತೆ, ಆ್ಯಸ್ ಎ ಇಂಡಿವಿಜುವಲ್ ಅನಿಸುತ್ತೆ. ಓಕೆ, 40% ಕಮಿಷನ್ ಕೇಳ್ತಿದ್ದಾರೆ BJPಯಲ್ಲಿರುವಂತಹ ಒಂದು BJP ಸರ್ಕಾರದವರು ಅಂತ ಕೇಳಿಬರ್ತಾ ಇದೆ. ಸೊ ಅದ್ರ ಜೊತೆಗೆ ಈಶ್ವರಪ್ಪ ಅವ್ರ ಹೆಸರು ಜೊತೆಗೆ ಇನ್ನೂ ಒಂದು 4-5 ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ರಾಜಕೀಯದಲ್ಲಿ ಬರೋದೇ ಈ ಕಮಿಷನ್ನು ಅದೆಲ್ಲ ನಮಗೂ ಅದು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅದೆಲ್ಲ ಓಪನ್ ಸೀಕ್ರೆಟ್ ಅಂದ್ಕೊಳ್ಳಿ, ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಇದೆ, ಕೆಲವೊಂದು ನಡೀತಾ ಇದೆ. ಈ ಕಮಿಷನ್ ವ್ಯವಹಾರಗಳು ನಡೆಯುತ್ತೆ. ಪ್ಲಸ್ 10%, 20% ಇವೆಲ್ಲ ನಡೀತಿದೆ. ಬರೀ ಕರ್ನಾಟಕನೇ ಅಲ್ಲ, ಎಲ್ಲ ಗೌರ್ಮೆಂಟಲ್ಲಿ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಅಂತಲ್ಲ, ಮತ್ತು BJP ಅಂತಲ್ಲ, ಎಲ್ಲ ಗೌರ್ಮೆಂಟಲ್ಲಿ ಈ ಕಮಿಷನ್ ಸರ್ಕಾರಗಳಿದೆ. ಬಟ್ ಏನಂದರೆ ಕಮಿಷನ್ ತೊಗೊಳೋದು ಏನಕ್ಕೆ? ಆ್ಯಸ್ ಎ ಪಬ್ಲಿಕ್ ಸರ್ವೆಂಟ್ ಆಗಿ ಅವ್ರು ಯೋಚನೆ ಮಾಡಬೇಕಿರೋದು ಇಷ್ಟೇ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ವ್ಯವಹಾರ ನಡೆಸಬೇಕು ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಕಮಿಷನ್ ತೊಗೊಳೋಷ್ಟು ಬರಲ್ಲ. ಅವ್ರು ಕಮಿಷನ್ ಏನಕ್ಕೆ ತೊಗೊತಾರೆ ಅಂದರೆ, ಒಂದು ವ್ಯಕ್ತಿ ಕಾಂಗ್ರೆಸ್ಸಲ್ಲಿ ಇಲ್ಲ BJPಯಲ್ಲಿ ಕಂಟೆಸ್ಟ್ ಮಾಡಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲಿ ಬರುತ್ತೆ? ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಹೋದರೆ ನೀವು, ಅವರು ಏನು ರೈತರಾಗಿರ್ತಾರೆ. ರೈತರು ಆಗಿದ ತಕ್ಷಣ ಇಮಿಡಿಯೇಟಾಗಿ ಏನಾಗ್ತಾರೆ, ನಾಳೆ ದಿವಸ MLA ನಿಲ್ತಾರೆ. MLA ನಿಲ್ಬೇಕಂದ್ರೆ 4-5 ಕೋಟಿ ಬೇಕು. ಎಲ್ಲಿ ತರ್ತಾರೆ ದುಡ್ಡು? ಈ ಥರ ಯಾರೋ ಅವ್ರ ರಿಲೇಟಿವ್ಸು ಯಾರನ್ನೋ ಒಬ್ಬರನ್ನ ಎತ್ಬಿಡ್ತಾರೆ, PA ಆಗಿ ಅಪಾಯಿಂಟ್ ಮಾಡ್ತಾರೆ. ಪಬ್ಲಿಕ್ ಅಮೌಂಟ್ನ ಮಿಸ್ಯೂಟಿಲೈಸ್ ಮಾಡೋದಕ್ಕೆ 40%, 20%, 30% ಸರ್ಕಾರಕ್ಕೆ ಕಮಿಷನ್ ಕೊಡೋ ಥರ ಮಾಡ್ತಾರೆ. ಈ ಬ್ಲ್ಯಾಕ್ ಮನಿ ಮಾಡ್ಕೊತಾರೆ. ಅವ್ರ ಪಾಡ್ಗೆ ಅವ್ರು ಉದ್ಧಾರ ಆಗ್ತಾರೆ. ಜನ ಅಂತೂ ಇದರಲ್ಲಿ ಉದ್ಧಾರ ಆಗ್ತಾ ಇಲ್ಲ. ಯಾಕಂದರೆ ಇದು ನೋಡಿ, ಇದು ಮಲ್ಲೇಶ್ವರಂ ರೋಡ್. ಇದು ನೀವು ಇಲ್ಲೇ ನೋಡಿ ಎಷ್ಟು ಪಾಟೋಲ್ಸ್ ಇದೆ, ಎಷ್ಟು ಟ್ರಾಫಿಕ್ ಇದೆ, ಮತ್ತು ಎಷ್ಟು ಒಂದು ಜಸ್ಟ್ ನೀವು ಚೆಕ್ ಮಾಡಿ. ಇಷ್ಟು ಸರ್ಕಾರ ದುಡ್ಡು ಹಾಕ್ಬಿಟ್ಟು ಕರೆಕ್ಟಾಗಿ ಮಾಡಿದರೆ ಈ ಪ್ರಾಪರ್ಟಿಯಲ್ಲಿ ಯಾವುದೇ ಕುಂದು ತೊರೆತಾಗಿ ಬರ್ತಾ ಇರಲಿಲ್ಲ. ಈ ಥರ ಆಗ್ತಿದೆ ಅಂದರೆ ಇದಕ್ಕೆಲ್ಲ ಕಾರಣ ರಾಜಕೀಯನೇ. ರಾಜಕೀಯದಲ್ಲಿ ಈ ಪರ್ಸೆಂಟೇಜ್ ಸರ್ಕಾರಗಳನ್ನೆಲ್ಲ ಕಿತ್ತೋಗಿಬೇಕು. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಜನಕ್ಕೆ ಲೀನ್ನೆಸ್ ಕೊಡಬೇಕು. ಜನ ಡಿಸೈಡ್ ಮಾಡಬೇಕು ಈ ರೋಡಲ್ಲಿ ಏನೇನು ಆಗ್ತಿದೆ. ಪ್ರತಿಯೊಂದು ಬೋರ್ಡ್ ಹಾಕಬೇಕು, ಎಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ ಹಾಕಬೇಕು, ಯಾವ ಲೆವೆಲಲ್ಲಿ ಕಾಂಕ್ರೀಟ್ ಯೂಸ್ ಮಾಡ್ತಿದ್ದಾರೆ, ಯಾವ ಲೆವೆಲಲ್ಲಿ ಟಾರ್ ಯೂಸ್ ಮಾಡ್ತಿದ್ದಾರೆ, ಎಲ್ಲ ಸ್ಪೆಸಿಫಿಕೇಶನ್ ಹಾಕಿದ್ರೆ ಜನಕ್ಕೆ ಗೊತ್ತಾದರೆ ಜನಕ್ಕೆ ಪ್ರಶ್ನೆ ಮಾಡೋಷ್ಟು ಕೆಪಾಸಿಟಿ ಬರಬೇಕು. ನಾವೇನಾಗ್ಬಿಟ್ಟಿದ್ದೀರಿ, ಯಾರೋ ಏನೋ ಮಾಡ್ಕೊಂಡು ಹೋಗ್ತಾರೆ, ನ್ಯೂಸಲ್ಲಿ ತೋರಿಸ್ತಾರೆ ಅಂತ ಸುಮ್ಮನಿದ್ದೀರಿ. ಬಟ್ ಇದು ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಇಂಡಿಯಾ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಂಟ್ರಿ. ಇದಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದು ಬೇಕಾಗುತ್ತೆ. ನಾವು ಇದೇ ಥರ ಈಶ್ವರಪ್ಪ ಆಗಲಿ, ಯಡಿಯೂರಪ್ಪ ಯಾರ್ಯಾರೋ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಾಳೆ ದಿವಸ ಮಣ್ಣು ತಿನ್ನಬೇಕಾಗುತ್ತೆ, ಇದಂತೂ ಗ್ಯಾರಂಟಿ. ಬಟ್ ಮುಂದಕ್ಕೆ ಯುವ ಪೀಳಿಗೆ ನಿಂತ್ಕೊಂಡು ಫೈಟ್ ಮಾಡಿದ್ರೆ 100% ಇದನ್ನು ಏನು ನಮ್ಮ ಕಂಟ್ರಿ ಇದೆ, ಇಂಡಿಯಾ ಕಂಟ್ರಿನ ಒಳ್ಳೆ ಸ್ಟ್ಯಾಂಡರ್ಡ್ ಏನು ಮಲ್ಟಿ ಲೆವೆಲ್ ಕಂಟ್ರಿ ಅಂತ ಹೇಳ್ಬೋದು, ಅದನ್ನು ತೊಗೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ.
ಆಸ್ ಎ ಪಬ್ಲಿಕ್ ಆಗಿ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ರೋಡ್ಸ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಗುಣಮಟ್ಟ ಸರಿ ಬರ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನೋಡಿ, ಟ್ಯಾಕ್ಸು ನಾನು ಒಬ್ಬನೇ ನನ್ನ ಕಂಪನಿ ಕಡೆಯಿಂದ 1.5 ಲಕ್ಷ ರೂಪಾಯಿ ಕಟ್ತೀನಿ ಟ್ಯಾಕ್ಸ್. ನನ್ನ ಇನ್ಕಮ್ ಟ್ಯಾಕ್ಸ್ ಬಂದ್ಬಿಟ್ಟು 1.5 ಲಕ್ಷ ವರ್ಷಕ್ಕೆ. ಒಂದು ವರ್ಷಕ್ಕೆ ನಾನು ಒಬ್ಬನೇ ಇನ್ನೂ 1.5 ಲಕ್ಷ ಕಟ್ತೀನಿ ಅಂದರೆ ಕೋಟ್ಯಾಂತರ ಜನ ಕಟ್ತಾ ಇದ್ದಾರೆ. ಇಲ್ಲಿ ಮಿನಿಮಮ್ ಏನಂದರೆ 20% 30% ಡೈರೆಕ್ಟ್ ಜನ ಕಟ್ತಾ ಇದ್ದಾರೆ. ಇನ್ನು 80% ಜನ ಏನಿದ್ದಾರೆ ಅವ್ರು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಕಟ್ಟೋವಾಗ ನಾವು ಇದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಬಜೆಟಲ್ಲಿ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ರೋಡ್ಸ್ ಅಲ್ಲ, ಪ್ರೈವೇಟೈಸೇಷನ್ ಬಿಟ್ಟು ಗೌರ್ಮೆಂಟೇ ನಿಂತ್ಕೊಂಡು ಎಲ್ಲ ಕೆಲಸಗಳು ಮಾಡಿಸ್ಕೊಬೋದು. ಯಾಕಂದರೆ ಇವಾಗ ಏನು ಮಾಡ್ತಿದ್ದಾರೆ, ಎಲ್ಲ ಪ್ರೈವೇಟೈಸೇಷನ್, ಥರ್ಡ್ ಪಾರ್ಟಿ ಕರ್ಕೊಂಬರ್ತಾರೆ, ನನಗೆ ಇಷ್ಟು ಕಮಿಷನ್ ಕೊಡು, ನೀನು ಏನಾದರೂ ಮಾಡ್ಕೊ, ಅಷ್ಟೇ ಮಾಡ್ತಾ ಇರೋದು ಸರ್ಕಾರ. ಇದನ್ನು ಬಿಟ್ಟು ಗೌರ್ಮೆಂಟ್ ಅವರೇ ಇನ್ಚಾರ್ಜ್ ತೊಗೊಂಡು ಒಳ್ಳೆ ಅಪಾಯಿಂಟ್ಮೆಂಟ್ ಅಧಿಕಾರಿಗಳಿದ್ದಾರೆ, ಒಳ್ಳೆ ಅಧಿಕಾರಿಗಳು IAS IPS ಮಾಡಿರೋರು ಇದ್ದಾರೆ, ಅವ್ರಿಗೆ ವಹಿಸಿದ್ರೆ. ಈಗ ಎಕ್ಸಾಂಪಲ್ ಮೊನ್ನೆ ನಾವು ಆಮ್ ಆದ್ಮಿ ಪಾರ್ಟಿಗೆ ನಮ್ಮ ಸರ್ ಸೇರಿಕೊಂಡ್ರು, ಆಯಿತಾ. ಈಗ ಏನಾಯಿತು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು, ಏನು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ. ಭ್ರಷ್ಟಾಚಾರ ಯಾರೂ ಮಾಡಲ್ಲ ಅಂತಲೇ ಹೇಳ್ತಾರೆ. ಬಟ್ ಇಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ತಿನ್ನೋರು ಬರಬಾರ್ದು, ಯಾರು ಕೊಳ್ಳೆ ಹೊಡೆದು ನಾವು ತಿನ್ನಬೇಕು ಅಂತ ರಾಜಕೀಯಕ್ಕೆ ಬರ್ತಾರೋ ಅವ್ರು ಬರಬಾರ್ದು. ಇವಾಗ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೆ, ನಮಗೆ ಓಟ್ ಬಂದಿದ್ದು ಬರೀ ಒಂದು 200-300 ಜನ ಓಟ್ ಹಾಕಿದ್ರು. ಏನಕ್ಕೆ? ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾವು ದುಡ್ಡು ಖರ್ಚು ಮಾಡಲಿಲ್ಲ. ಅದೇ ಬೇರೆಯವರು ಆಮ್ ಆದ್ಮಿ ಪಾರ್ಟಿ ಏನೋ ಮಾಡ್ತಾರೋ ಅವ್ರಿಗೆ 800 ಸೀಟ್ ಬಂದಿದೆ ಸದ್ಯಕ್ಕೆ. ಬಟ್ BJPಗೆ ಕಾಂಗ್ರೆಸ್ಗೆ ಯಾಕೆ ಲಕ್ಷಾಂತರ ಸೀಟ್ ಬರ್ತಿದೆ ಅಂತ ಹೇಳಿದ್ರೆ, ಅವರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ದುಡ್ಡು ಖರ್ಚು ಮಾಡೋದ್ರಿಂದ ಅವ್ರಿಗೆ ಜನ ಓಟ್ ಹಾಕ್ತಾ ಇದ್ದಾರೆ. ಏನು ಮಿಕ್ಕಿದ ಸರ್ಕಾರ ಅದನ್ನ ಏನು ದುಡ್ಡು ಹಾಕಿರ್ತಾರೆ ಅದನ್ನ ರಿಟರ್ನ್ ತೆಗಿಬೇಕಂದ್ರೆ ಈ ಥರ ಸಂತೋಷ್ ಪಾಟೀಲ್ನ ಬಲಿ ಮಾಡ್ತಾರೆ, ಅವ್ರ ಪಾಡ್ಗೆ ಅವ್ರು ದುಡ್ಡು ವಸೂಲಿ ಮಾಡ್ತಾರೆ, ಮಿಕ್ಕಿದ ಏನು ಬೇಕೋ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ಕಾರಣ ನಡೀತದೆ. ಇದು ಪ್ರಪಂಚದಲ್ಲಿ ಓಪನ್ ಸೀಕ್ರೆಟ್ ಅಂದ್ಕೊಳ್ಳಿ, ನಡೀತಾ ಇರೋದು ಕಣ್ಣು ಕಾಣ್ತದೆ. ಇಷ್ಟೇ. ನಾನು ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.